ಗುರೂಜಿ, ನಾವು ಯಾವುದಾದ್ರೂ ಒಂದು ಹಬ್ಬ ಅಂತ ಬಂದಾಗ ನಮಗೆಲ್ಲ ಹಬ್ಬಕ್ಕೂ ಅದರದ್ದೇ ಆದಂಥ ವಿಶೇಷತೆ ಇದೆ. ಬಟ್ ಒಂದೊಂದು ಹಬ್ಬದಲ್ಲಿ ನಾವು ಈ ದೇವರ ಆರಾಧನೆ ಮಾಡೋದು ತುಂಬ ಸೂಕ್ತ ಅಂತ ನಾವು ನೋಡ್ತಾ ಇರ್ತೇವೆ. ಸೊ ನಮಗೆ ಸಂಕ್ರಾಂತಿ ಅಂದಿದ ತಕ್ಷಣ ಸೂರ್ಯನೇ ನೆನಪಾಗೋದು. ಈ ಕಡೆ ಹೌದು. ಮಕರ ಜ್ಯೋತಿ, ಅಯ್ಯಪ್ಪ ಈ ಥರ ಎಲ್ಲ ನಾವು ನೆನಪಿಸ್ಕೊಳ್ತಾ ಇರ್ತೀವಿ. ಇವತ್ತು ನಾವು ಮನೆಯಲ್ಲೆಲ್ಲ ಹಬ್ಬ ಆಚರಣೆ ಮಾಡಿ ಸಂಜೆ ಹೊತ್ತಿಗೆ ಒಂದು ದೇವಸ್ಥಾನಕ್ಕೆ ಹೋಗಿ ಬರೋಣ ಅನ್ನೋದು ಇದ್ದಾಗ ಯಾವ ದೇವಸ್ಥಾನಕ್ಕೆ ಹೋಗೋದು ತುಂಬ ಸೂಕ್ತ? ಮಕರ ಸಂಕ್ರಾಂತಿ ದಿನ ನಮಗೆ ಮನೇಲಿ ಏನೂ ಮಾಡೋದಕ್ಕಾಗಲ್ಲ, ನಾವು ಯಾವುದೋ ಹೊರಗಡೆ ಓದೋದಕ್ಕೆ ಅಂತನೋ ಅಥವಾ ಕೆಲಸಕ್ಕೆ ಅಂತನೋ ಬಂದಿದ್ದೀವಿ ಅಂದರೆ ಯಾವ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡೋದು ತುಂಬ ಒಳ್ಳೆಯದು? ಯಾವ ದೇವರ ಆರಾಧನೆ ಇವತ್ತು ಮಕರ ಸಂಕ್ರಾಂತಿ ದಿನ ಮಾಡಬೇಕು ಅನ್ನೋದು ಅಂತ ಗುರೂಜಿ? ಮನೆ ದೇವರಿಗೂ ಹೋಗೋದು ಬಹಳ ಮುಖ್ಯವಾಗಿರುತ್ತೆ ವರ್ಷದ ಮೊದಲನೇ ದಿನ. ಹಾಂ ಹಾಂ. ಮನೆ ದೇವರು ಎಲ್ಲೋ ಬಹಳ ಸಾವಿರಾರು ಕಿಲೋಮೀಟರ್ ಇರುವಂಥ ಮನೆ ದೇವರುಗಳು ಇದ್ದಾವೆ. ಮನೆ ಹತ್ರ ಸೂರ್ಯನಾರಾಯಣ ದೇವಸ್ಥಾನಕ್ಕೆ ಹೋಗೋದು ಒಳ್ಳೆಯದು. ಆದರೆ ಸೂರ್ಯನಾರಾಯಣ ದೇವಸ್ಥಾನ ಕಡಿಮೆ ಇದೆ. ಹೌದು. ಆದರೆ ರಾಮರ ದೇವಸ್ಥಾನ ಇಲ್ದಿದ್ದು ಊರಿಲ್ಲ. ಪ್ರತಿ ಊರಲ್ಲಿನೂ ರಾಮನ ದೇವಸ್ಥಾನ ಇದ್ದೇ ಇರುತ್ತೆ. ಯಾಕಂತ ಹೇಳಿದ್ರೆ ಸೂರ್ಯನ ವಂಶಸ್ಥನಾದಂಥವನು ಯಾರು? ಶ್ರೀರಾಮಚಂದ್ರ. ಹಾಗಾಗಿ ಶ್ರೀರಾಮಚಂದ್ರನ ದೇವಸ್ಥಾನಕ್ಕೆ ಹೋಗಿ ಒಂದಷ್ಟು ಪೂಜೆ ಸಂಕಲ್ಪ ಮಾಡಿಸೋದು ಬಹಳ ಮುಖ್ಯವಾಗಿರುತ್ತೆ. ಅದ್ರ ಜೊತೆಗೆ ಧಾನ್ಯ ಲಕ್ಷ್ಮಿ ಅಂತ ಹೇಳ್ತೀವಿ. ಧಾನ್ಯ ಲಕ್ಷ್ಮಿ ಸ್ವರೂಪ ಯಾರು? ದೇವಿ. ಹಾಗಾಗಿ ಲಕ್ಷ್ಮೀ ದೇವಸ್ಥಾನ ಆಗಬಹುದು ಅಥವಾ ಗ್ರಾಮ ದೇವತೆ ಆಗ್ಬೋದು. ಹೋಗಿ ಒಂದು ಸಂಕಲ್ಪ, ಒಂದು ಪೂಜೆ ಮಾಡಿಸ್ಕೊ ಬಂದ್ರೇನು ಬಹಳ ಒಳ್ಳೆಯದು. ಯಾಕಂದ್ರೆ ಧಾನ್ಯ ಲಕ್ಷ್ಮಿಗೆ ಹೆಚ್ಚು ಆದ್ಯತೆ ಕೊಡ್ತೀವಿ ಪೂಜೆ ಪುನಸ್ಕಾರಗಳಲ್ಲಿ. ಸೊ ಇದನ್ನ ಆಚರಣೆ ಮಾಡುವಂಥದ್ದು ಬಹಳ ಒಳ್ಳೆಯದು. ಏನೂ ಇಲ್ಲ ಅಂದ್ರೇನು ಗೋಮಾತೆನ ಪೂಜೆ ಮಾಡಿ. ಈ ಹಬ್ಬನೇ ಗೋವಿಗಳಿಗೆ ವಿಶೇಷವಾದಂಥದ್ದು. ನಾವು ಹಳ್ಳಿ ಕಡೆ ನೋಡಿದಾಗ ಸಂಜೆ ಆಯ್ತು ಅಂದ್ರೆ ಒಂದಷ್ಟು ಬೆಂಕಿ ಹಾಕಿ ಕಿಚ್ಚಾಯಿಸುವಂತ ಹಬ್ಬ ನೋಡ್ತೀವಿ. ಯಾಕಂತ ಹೇಳಿದ್ರೆ ಅವರ ಒಂದಷ್ಟು ಅಭಿಪ್ರಾಯಗಳು ಏನಪ್ಪಾ ಅಂತ ಹೇಳಿದ್ರೆ, ರೈತರ ಅಭಿಪ್ರಾಯಗಳು ಇಡೀ ವರ್ಷ ಎತ್ತುಗಳು ದುಡಿದಿರೋದಕ್ಕೇನೆ ನಾವು ಇಷ್ಟು ಒಂದಷ್ಟು ಧಾನ್ಯಗಳೆಲ್ಲ ಶೇಖರಣೆ ಮಾಡಿ ಬಂದಿರೋದು ಮನೆಗೆ ತಗೊಂಡು ಹೋಗ್ತಾ ಇರೋದು. ಅದಕ್ಕೂ ಒಂದು ಪಾಲು ಬೇಕಲ್ವಾ? ಅದಕ್ಕೆ ಅದನ್ನ ಚೆನ್ನಾಗಿ ತೊಳೆದು ಮತ್ತೆ ಆ ಕೊಂಬುಗಳಿಗಾಗ್ಬೋದು ಬಣ್ಣ ರೀತಿಯಲ್ಲಿ ಬಣ್ಣಗಳನ್ನು ಬಳೆದು ಒಂದಷ್ಟು ಕಿಚ್ಚಾಯಿಸುವಂಥದ್ದು, ಸಂಭ್ರಮ ಆಚರಣೆ ಮಾಡುವಂಥದ್ದು ನಾವು ನೋಡ್ತೀವಿ. ಅದರಲ್ಲೇ ಒಂದಷ್ಟು ಸೈಂಟಿಫಿಕ್ ಆಗಿದೆ. ಸುಮ್ಮನೆ ಏನೋ ಹಬ್ಬದ ಆಚರಣೆ ಖುಷಿಯಿಂದ ಅದನ್ನು ಓಡಿಸ್ಬಿಡೋದಲ್ಲ. ಅದರಲ್ಲಿ ಈ ಏನು ಕೆಲಸ ಮಾಡುತ್ತೆ, ಕೆಲವೊಂದು ಗದ್ದೆಗಳಲ್ಲೆಲ್ಲ ಕೆಲಸ ಮಾಡುತ್ತೆ, ಆ ಗೊರಸುಗಳ ಮಧ್ಯದಲ್ಲಿ ಒಂದಷ್ಟು ಪೊಂಗಸ್ ಅಂತ ಬಂದ್ಬಿಟ್ಟಿರುತ್ತೆ. ಅಂತಹದ್ದೇನಾಗುತ್ತೆ, ಬೆಂಕಿ ಮೇಲೆ ಆಯಿಸಿದಾಗ ಅದೇನಾಗುತ್ತೆ, ಬಿಸಿಗೆ ಶಾಖಕ್ಕೆ ಅದೆಲ್ಲವೂ ಸಹ ನಿವಾರಣೆ ಆಗುತ್ತೆ ಅಂತ ಹೇಳುತ್ತೆ. ನೋಡಿ, ಇದೂ ಅಷ್ಟೇ ಹಿರಿಯರು ಮಾಡಿರುವಂಥದ್ದು ಸಂಪ್ರದಾಯಗಳು ಅದೊಂದಷ್ಟು ಸೈಂಟಿಫಿಕ್ ಆಗಿ ಇರುತ್ತೆ ಅಂತ ಹೇಳ್ತೀವಿ. ಎಲ್ಲರೂ ಇದೆಲ್ಲ ಮೂಢನಂಬಿಕೆ ಇವತ್ತು ನಾವು ನೋಡ್ತಾ ಇದ್ದೀವಿ. ಏನೂ ಗೊತ್ತಿಲ್ಲ ಅಂತ ಹೇಳಿದ್ರೆ ಇದೆಲ್ಲ ಮೂಢನಂಬಿಕೆ ಬಿಡಿ ಅನ್ನೋವಂಥ ಅಭಿಪ್ರಾಯ ಇದೆ. ಇವತ್ತೆಲ್ಲ ನಾವು ಒಂದಷ್ಟು ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀವಿ. ಅದು ಏನಂಗೆ ಹಾಕಿದ್ದಾರೆ ಅಂತ ಹೇಳಿದ್ರೆ, ಕೆಲವು ಮಾಧ್ಯಮಗಳಲ್ಲಿ, ಕೆಲವೊಂದೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ, ಈ ಸಂಕ್ರಾಂತಿ ಹಬ್ಬ ಗಂಡು ಮಕ್ಕಳಿದ್ರೆ ಗಂಡಾಂತರ. ಖಂಡಿತ ಯಾರನ್ನ ಒಬ್ಬರ ಮಗ ಇದ್ರೆ ಅವ್ರಿಗೆ ಎಷ್ಟು ನೋವು ಆಗಬಹುದು ಅಲ್ವಾ? ಸೊ ಈ ಹಬ್ಬ ಅನ್ನೋದು ಖುಷಿ ಆಚರಣೆ ಅಂತ ಹೇಳ್ತೀವಿ. ಹಾಗಾಗಿ ಯಾರೋ ಹೇಳಿದ್ರು ಏನೋ ಮಾಡಿದ್ರು ಖಂಡಿತ ಆ ಅಭಿಪ್ರಾಯ ಇಟ್ಕೋಬೇಡಿ. ಮಕ್ಕಳ ಏಳಿಗೆ ಅಭಿವೃದ್ಧಿಯನ್ನು ಕಾಣುವಂಥದ್ದು. ಯಾರಿಗೂ ಯಾವುದೇ ಗಂಟಾಂತರಗಳು ಯಾವುದೇ ಇಲ್ಲ. ಅದರಲ್ಲಿ ಏನು ಕೊಟ್ಬಿಟ್ಟಿರ್ತಾರೆ, ಈ ಕೆಲಸ ಮಾಡಿದ್ರೇ ನಿಮ್ಮ ಮಗ ತೊಂದರೆಯಿಂದ ಈಚೆ ಬರ್ತಾರೆ. ಆ ಥರದ್ದು ಏನಾದರೂ ಇದ್ಬಿಟ್ಟಿದ್ರೆ ದೇವ್ರಾಗ್ಬಿಡ್ತೀವಿ. ಹಾಗಾಗಿ ಆ ಥರದ್ದು ಯಾವುದೂ ಇಲ್ಲ. ಹಬ್ಬವನ್ನು ಖುಷಿಯಿಂದ ಆಚರಣೆ ಮಾಡಿ, ಸಂಭ್ರಮದಿಂದ ಆಚರಣೆ ಮಾಡಿ, ಹೊಸ ಬಟ್ಟೆಯನ್ನು ಧಾರಣೆ ಮಾಡಿ. ಮತ್ತು ನಾನು ಹೇಳೋದಿಷ್ಟೇ, ಹಬ್ಬದ ದಿವಸ ನೋಡಿ ಎಷ್ಟೋ ಜನ ಹಬ್ಬ ಆಚರಣೆ ಮಾಡೋಕ್ಕಾಗದಿರೋವಂಥವ್ರು ಇದ್ದಾರೆ. ಒಂದಷ್ಟು ಅನಾಥಾಶ್ರಮದಲ್ಲಿದ್ದಾರೆ. ಅವ್ರಿಗೂ ತಂದೆ ತಾಯಿ ಇರೋದಿಲ್ಲ ಅಥವಾ ಏನೋ ಸಮಸ್ಯೆಗೆ ಬಂದ್ಬಿಟ್ಟಿರ್ತಾರೆ. ಅಂಥವ್ರಿಗೆ ಏನಾದರೂ ದಾನ ಅಂತ ಮಾಡಿದ್ರೆ ಒಳ್ಳೆಯದು. ವಸ್ತ್ರದಾನ, ಏನೋ ಬಟ್ಟೆಗಳು ಕೊಡಿಸೋದು. ಯಾಕಂದರೆ ಇದು ದಾನಕ್ಕೆ ಶ್ರೇಷ್ಠ ಅಂತ ಹೇಳ್ತೀವಿ ಅಲ್ವಾ? ಒಂದಷ್ಟು ಏನಾದರೂ ಎಳ್ಳು ಬೆಲ್ಲ ಕೊಟ್ಟು ಅವ್ರಿಗೂ ಒಂದು ಸಂತೋಷ ಆಗುವಂಥದ್ದು ಇರುತ್ತೆ. ಹಬ್ಬದ ಆಚರಣೆ ಸಂಭ್ರಮ ಇರುವಂಥದ್ದು ಇರುತ್ತೆ. ಆದಷ್ಟು ದಾನ ಅಂತ ಮಾಡಿದಾಗ ಕರ್ಮಗಳು ಕಳೆಯುತ್ತೆ ಅಂತ ಹೇಳುತ್ತೆ. ದೇವಸ್ಥಾನಗಳಿಗೆ ಕೊಡಬೇಕು, ಬ್ರಾಹ್ಮಣರಿಗೆ ಕೊಡಬೇಕು, ನನಗೆ ತಗೊಬಂದ್ಬಿಡಿ ದಾನ ಮಾಡಿಬಿಡಿ, ಗೋದಾನ ಮಾಡಿ ಅಂತ ನಾನು ಹೇಳಲ್ಲ. ಯಾರಿಗಿಲ್ಲ ಅಂಥವ್ರಿಗೆ ಒಂದಷ್ಟು ಅವ್ರ ಕೈಲಾಗಿದೆ ಎಲ್ಲ, ನಿಮ್ಮ ಆಸ್ತಿ ಎಲ್ಲ ತೊಗೊಬಂದು ನೀವು ದುಡಿದಿದ್ದೆಲ್ಲ ಕೊಡಿ ಅಂತೆಲ್ಲ. ಒಂದಷ್ಟು ಅದನ್ನೇ ನಾವು ಇಂದಿನ ಸಂಪ್ರದಾಯಗಳಲ್ಲಿ ಬೆಳೆದಿರುವಂತಹದ್ದು 1/4 ಒಂದು 5 kg 10 kg ಅಕ್ಕಿನೋ ಭತ್ತನೋ ರಾಗನೋ ಒಂದಷ್ಟು ಧಾನ್ಯಗಳನ್ನು ತಗೊಂಡೋಗಿ ದೇವಸ್ಥಾನಕ್ಕೆ ಕೊಡ್ತಾ ಇದ್ರು ಅಥವಾ ಮಠಗಳು ಕೊಡ್ತಾ ಇದ್ರು. ಯಾಕಂದ್ರೆ ಮಠದಲ್ಲಿ ಪಾಪ ಎಷ್ಟೋ ಮಕ್ಕಳು ಯಾರೂ ಇಲ್ದಿರೋವಂಥವ್ರು ಮಠಕ್ಕೆ ಬಂದು ಸೇರಿಸಿರ್ತಾರೆ, ವಿದ್ಯಾಭ್ಯಾಸ ಮಾಡ್ತಾ ಇರ್ತಾರೆ. ಅವ್ರ ಜೀವನೋಪಾಯಕ್ಕೆ ಅವ್ರಿಗೆ ಪ್ರತಿನಿತ್ಯ ಆಹಾರಕ್ಕೆ ಉಪಯೋಗ ಬರುವಂಥದ್ದಾಗಿರುತ್ತೆ. ಸೊ ಈ ಥರಕ್ಕೆ ದಾನಕ್ಕೆ ಹೆಚ್ಚು ಶ್ರೇಷ್ಠವಾದಂಥದ್ದು ಈ ಸಂಕ್ರಾಂತಿ ಹಬ್ಬ.
ಸೊ ಈ ಥರದ್ದು ಮಾಡೋದ್ರಿಂದನೂ ಹೆಚ್ಚು ಅನುಕೂಲ ಅಭಿವೃದ್ಧಿ ಆಗುತ್ತೆ. ಓಕೆ ಗುರುಜಿ, ಈಗ ನಾವು ಕೆಲವು ಕಡೆಯಲ್ಲಿ ಸಂಕ್ರಾಂತಿ ಹಬ್ಬ ನೋಡ್ತಾ ಇರ್ತೀವಿ. ರೈತರು ಬೆಳೆದಿರೋದನ್ನೆಲ್ಲ ಒಟ್ಟಿಗೆ ಸಾಲಾಗಿ ಜೋಡಿಸಿಟ್ಟಿರ್ತಾರೆ ಅಥವಾ ಅದನ್ನು ಗುಡ್ಡದ ಥರ ಮಾಡಿರ್ತಾರೆ, ಅಲ್ಲಿ ಪೂಜೆ ಮಾಡೋದು. ಕೆಲವರು ಸುಗ್ಗಿ ಹಬ್ಬ ಅಂತ ಮಾಡಿದ್ರು, ಇದಕ್ಕೂ ಸುಗ್ಗಿ ಹಬ್ಬ ಅಂತಲೂ ಕರೆಯೋರು ಕೆಲವು ಭಾಗಗಳಲ್ಲಿ ಇದ್ದಾರೆ. ಅಂದರೆ ನಾವು ಪ್ರತಿಯೊಂದು ಆಚರಣೆಯಲ್ಲೂ ಕೂಡ ಭೂಮಿ ತಾಯಿಗೆ ಪೂಜೆ ಮಾಡ್ತೀವಿ, ಗೋವಿಗೆ ಪೂಜೆ ಮಾಡ್ತೀವಿ, ಸೂರ್ಯನಿಗೆ ಚಂದ್ರನಿಗೆ ಪೂಜೆ ಮಾಡ್ತೀವಿ. ರೈತರಿಗೆ ಎಲ್ಲ ಹಬ್ಬದಲ್ಲೂ ನಾವು ಮಾಡೋ ಕೆಲಸನೇ ಹಬ್ಬ ಅನ್ನೋ ಥರ. ಸೊ ನಾವು ಬೆಳೆದಿರೋ ಎಲ್ಲದನ್ನೂ ಕೂಡ ಹಾಕಿ ಪೂಜೆ ಮಾಡೋದು, ಅದು ಯಾವ ರೀತಿಯಾಗಿ ವಿಶೇಷತೆ ಅಂತ ಅನಿಸುತ್ತೆ? ಅಥವಾ ನಾವು ಇವತ್ತಿಲ್ಲಿ ಇದ್ದೀವಿ, ಉಸಿರಾಡ್ತಾ ಇದ್ದೀವಿ ಅಂದರೆ ಅದಕ್ಕೊಂದು ಧನ್ಯತಾ ಭಾವ, ಒಂದು ಧನ್ಯವಾದ ತಿಳಿಸ್ಬೇಕು ಅಂತ, ಅದು ಎಷ್ಟರ ಮಟ್ಟಿಗೆ ನಮಗೆ ಅದು ಸಮರ್ಥ ಅಂತ ಅನ್ಸುತ್ತೆ, ಸಮರ್ಪಕ ಅಂತ ಅನ್ಸುತ್ತೆ ಅಂತ? ಖಂಡಿತ 100ಕ್ಕೆ 100ರಷ್ಟು ಸಮರ್ಪಣೆ ಮಾಡುವಂಥದ್ದು ಅನ್ನುವಂಥದ್ದು, ಪ್ರಕೃತಿಗೆ ಪಂಚಭೂತಗಳಿಗೆ ಒಂದು ಸ್ಮರಣೆಯನ್ನು ಮಾಡುವಂಥದ್ದು ಅಂತ ಹೇಳುತ್ತೆ. ಯಾಕಂತ ಹೇಳಿದ್ರೆ ಸುಮ್ಮನೆ ಏನೋ ಬೆಳೆದಿದೆ ಅಂತೇಳಿ ತಗೊಂಡ್ಬರೋದಕ್ಕಿಂತ ನೋಡಿ, ಪ್ರಕೃತಿ ಕೊಟ್ಟಿರೋದು ಗಾಳಿ. ಇವತ್ತು ಗಾಳಿ ಇಲ್ಲ ಅಂದ್ರೇನು ಬೆಳೆಯಲ್ಲ, ಸೂರ್ಯನ ಬೆಳಕಿಲ್ಲ ಅಂದ್ರೆ ಏನೂ ಬೆಳೆಯಲ್ಲ. ಬೇರೆ ಬೇರೆ ದೇಶಗಳಲ್ಲಿ 6 ತಿಂಗಳಿಗೊಂದ್ಸತಿ ಬೆಳಕಾಗುತ್ತೆ, 6 ತಿಂಗಳು ಬೆಳಕೇ ಇರಲ್ಲ, ಕತ್ಲಲ್ಲೇ ಇರ್ತಾರೆ. ಸೊ ಇಂತಹ ಒಂದಷ್ಟು ಪ್ರದೇಶಗಳು ನಾವು ನೋಡ್ತೀವಿ. ಅಂತ ಯಾವುದೇ ಸಮಸ್ಯೆ ಇಲ್ಲ, ಸೂರ್ಯ ಇರೋದ್ರಿಂದ ಇವತ್ತು ಆರೋಗ್ಯ ವೃದ್ಧಿ ಆಗಿದೆ, ಬೆಳೆಗಳು ಚೆನ್ನಾಗಿ ಬರ್ತಾ ಇದೆ. ಮಳೆ, ಯಾಕಂದ್ರೆ ಪಂಚಭೂತಗಳಲ್ಲಿ ನೀರು ಒಂದು, ಮಳೆ ವಿಚಾರದಲ್ಲಿ ಸರಿಯಾದ ಸಮಯಕ್ಕೆ ಮಳೆ ಬಂದಿಲ್ಲ ಅಂದ್ರೆ ಬೆಳೆ ಆಗೋದಿಲ್ಲ, ಇಲ್ಲ ಹೋಗಿರೋ ಘಟನೆಗಳು ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಮತ್ತೆ ಏನಾದರೂ ಒಂದಷ್ಟು ಅಭಿವೃದ್ಧಿ ಆಗುವಂಥದ್ದು, ಮತ್ತೆ ಒಂದಷ್ಟು ಬೆಳೆಯಲ್ಲಿ ಒಂದಷ್ಟು ಲಾಭವನ್ನು ನಿರೀಕ್ಷೆಯನ್ನ ಮಾಡಿರುವಂಥದ್ದು, ಇದೆಲ್ಲವೂ ನೀನು ಕೊಟ್ಟಿರುವಂಥ, ಭಗವಂತ ಕೊಟ್ಟಿರುವಂಥದ್ದು ಅಥವಾ ಪ್ರಕೃತಿ ಕೊಟ್ಟಿರುವಂಥದ್ದು. ಹಾಗಾಗಿ ಪ್ರಕೃತಿ ಕೊಟ್ಟಿರುವಂಥದ್ದು ಅದಕ್ಕೊಂದು ಕೃತಜ್ಞತೆಯನ್ನು ಸಲ್ಲಿಸುವಂಥದ್ದು. ಹಾಗಾಗಿ ಅದಕ್ಕೆ ನಾವು ಕೃತಜ್ಞತೆ ಸಲ್ಲಿಸುವ ಅನ್ನೋ ಭಾವನೆ ಏನಿದೆ, ಪೂಜೆ ಅಂತ ಬಂದಿರೋದು. ಅಂದ್ರೆ ಒಂದು ಸ್ಮರಣೆ, ಒಂದು ನಮಸ್ಕಾರ ಮಾಡುವಂಥದ್ದು. ಅಲ್ಲೇನೋ ಒಂದು ಕ್ರಿಯೆ ನಡೆಯುತ್ತೆ. ಆ ಕ್ರಿಯೆ ಏನಪ್ಪಾ ಅಂದ್ರೆ ಎಲ್ಲ ಹುಡ್ಡೆಯನ್ನು ಹಾಕಿ ಅದರಲ್ಲಿ ಭಕ್ತಿ ಭಾವನಾತ್ಮಕವಾಗಿ ಸ್ಮರಣೆಯನ್ನು ಮಾಡಿ ಅದನ್ನು ಪೂಜೆಯನ್ನು ಒಂದು ತೆಂಗಿನಕಾಯಿ ಹೊಡೆದು ಪೂಜೆಯನ್ನು ಮಾಡಿ ತೆಗೆದುಕೊಬರುವಂಥದ್ದು, ಇದು ಸಮರ್ಪಣಾ ಭಾವ ಅಂತ ಹೇಳ್ತೀವಿ. ಸೊ ಇದು ಮಾಡಲೇಬೇಕು. ಯಾಕಂತ ಹೇಳಿದ್ರೆ ಇವತ್ತು ನಮಗೆ ಕಣ್ಣಿಗೆ ಕಾಣಿಸುವಂಥ ದೇವರು ಯಾವುದು? ಏನು ಹನುಮಂತ ಕಾಣಿಸ್ತಾ ಇದ್ದಾನ ಅಥವಾ ಶಿವ ಕಾಣಿಸ್ತಾ ಇದ್ದಾನೆ? ವಿಗ್ರಹ ರೂಪದಲ್ಲಿ ಇದ್ದಾರೆ, ಆದರೆ ಕಣ್ಣಿಗೆ ಕಾಣಿಸೋದು ತಂದೆ ತಾಯಿ ಅಲ್ವಾ? ಅವರೇ ನಾವು ಕಣ್ಬಿಟ್ಟು ನೋಡಿದಾಗನೇ ಅವರೇ ಕಾಣಿಸಿದ್ದು, ಅವ್ರ ಮಾರ್ಗದರ್ಶನನೇ ಅಲ್ವೇ? ಹಾಗಾಗಿ ಮೊದಲಿಗೆ ಹಿರಿಯರ ಪ್ರಾರ್ಥನೆ, ಸ್ಮರಣೆ. ಅದೇ ರೀತಿ ಇವತ್ತು ಒಂದು ಪ್ರಕೃತಿ, ಅವರು ಪ್ರಕೃತಿಯಿಂದ ಬೆಳೆದಂತಹ ದವಸ ಧಾನ್ಯಗಳು, ನೀರು, ಬೆಂಕಿ, ಮತ್ತು ಅದ್ರ ಜೊತೆಗೆ ಗಾಳಿ, ಸೂರ್ಯನ ಬೆಳಕು. ಸೊ ಅದೊಂದು ಕೃತಜ್ಞತೆ ಭಾವನೆಯನ್ನು ಸಲ್ಲಿಸುವಂಥದ್ದು ಬಹಳ ಅಗತ್ಯ ಇದೆ. ಅದರಲ್ಲಿ ಸಂಕ್ರಾಂತಿ ಹಬ್ಬ ಅಂದರೆ ಸಂಭ್ರಮದ ಆಚರಣೆ ರೈತರ